ಶಾಸಕಾಂಗ ಸಭೆಗೆ 5 ನಿಮಿಷದ ಬ್ರೇಕ್ ಅನ್ನ ಕೊಡಲಾಗಿದೆ. ಸಿಎಲ್ಪಿ ನಾಯಕನ ಆಯ್ಕೆ ಬಳಿಕ ತಮ್ಮ ಕೊಠಡಿಗೆ ಸಿದ್ದು ತಲುಪಿದ್ದಾರೆ. 5 ನಿಮಿಷದ ಬಳಿಕ ಮತ್ತೆ ಸಿಎಲ್ಪಿ ಸಭೆ ಪ್ರಾರಂಭ ಆಗುತ್ತೆ. ಸದ್ಯಕ್ಕೊಂದು ಬ್ರೇಕ್ ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ನಂತರದಲ್ಲಿ ಸಿಎಲ್ಪಿ ಸಭೆಗೆ 5 ನಿಮಿಷದ ಬ್ರೇಕ್ ಇದೆ. ಆ 5 ನಿಮಿಷದ ನಂತರದಲ್ಲಿ ಮತ್ತೆ ಸಭೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಸಿದ್ದು ಕೂಡ ಅವರ ಕೊಠಡಿಗೆ ತೆರಳಿದ್ದಾರೆ. ಬಹುಶಃ ಆಫ್ಟರ್ 5 ಮಿನಿಟ್ಸ್ ಮತ್ತೆ ಅವರು ಬರ್ತಾರೆ, ಸಿಎಲ್ಪಿ ಸಭೆಯಲ್ಲಿ ಮತ್ತೆ ಭಾಗಿಯಾಗ್ತಾರೆ. ಎಲ್ರಿಗೂ ಕೂಡ ಇದು 5 ಮಿನಿಟ್ಸ್ ಬ್ರೇಕ್. ಬಿಗ್ ಅನೌನ್ಸ್ಮೆಂಟ್ ಆಗಬೇಕಿತ್ತು, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕಿತ್ತು, ಅವರ ಹೆಸರನ್ನ ಪ್ರಸ್ತಾಪ ಮಾಡಬೇಕಿತ್ತು. ಬದಲಾವಣೆ ಬಹಳ ಈಸಿಯಾಗಿ ಹೋಯಿತು, ಹೈಕಮಾಂಡ್ಗೂ ಕೂಡ ಅದು ಖುಷಿ ಕೊಡ್ತು. ಬಟ್ ಎಲ್ಲ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ, ಚೆನ್ನಾಗಿ ನಡೆಸ್ಕೊಡ್ಬೇಕಿತ್ತು. ಅದನ್ನ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಜೊತೆಯಾಗಿ ನಡೆಸಿದ್ದಾರೆ. ಇದೀಗ ಸಿದ್ದರಾಮಯ್ಯನವರೇ ಖುದ್ದು ಡಿ ಕೆ ಶಿವಕುಮಾರ್ ಹೆಸರನ್ನ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಮಾಡಿದ್ದಾರೆ. ನೂತನ ಸಿಎಲ್ಪಿ ನಾಯಕನ ಆಯ್ಕೆ ಕೂಡ ಆಗಿ ಹೋಗಿದೆ. ಇದೀಗ 5 ನಿಮಿಷದ ಬ್ರೇಕ್ ಅನ್ನ ಕೊಟ್ಟಿದ್ದಾರೆ ಸಿಎಲ್ಪಿ ಸಭೆಗೆ. 5 ನಿಮಿಷದ ನಂತರದಲ್ಲಿ ಮತ್ತೆ ಶಾಸಕರು, ಹಾಗೆ ಸಿದ್ದರಾಮಯ್ಯನವರು, ಹಾಗೆ ನೂತನ ಸಿಎಲ್ಪಿ ನಾಯಕ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಮತ್ತೆ ಸೇರ್ತಾರೆ. ಉಳಿದಂತೆ ಮುಂದಾಗುವಂತ ಬೆಳವಣಿಗೆಯ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಮುಂದಾಗುವ ಬೆಳವಣಿಗೆ ಅಂದ್ರೆ ನಮ್ಗೆ ಎದ್ದು ಕಾಣಿಸ್ತಾ ಇರೋದು ಮುಂದಿನ ಸಚಿವರ ಆಯ್ಕೆ. ಅದು ಪ್ರಾಂತ್ಯವಾರು, ಹಾಗೆ ಸಮುದಾಯವಾರು, ವಯಸ್ಸು, ಇದನ್ನೆಲ್ಲ ಇಟ್ಕೊಂಡು ಡಿಮಾಂಡ್ ಅಂತೂ ಇದ್ದೇ ಇದೆ. ಪ್ರತಿಯೊಬ್ಬರ ಡಿಮಾಂಡ್ ಇದೆ. ಕೆಲ ಶಾಸಕರು ಮುಕ್ತವಾಗಿ ಮಾತನಾಡಿದ್ದಾರೆ. ಯಾರಾದ್ರೂ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾರಾ, ಅಥವಾ ಆ ರೀತಿಯಾದಂತ ಆಸೆಗಳನ್ನ ಇಟ್ಕೊಳ್ಳೋ ತಪ್ಪ ಅಂತ ಹೇಳೋ ಮೂಲಕವಾಗಿ ಮಾತನಾಡಿದಂತ ಪ್ರತಿಯೊಬ್ರು ಕೂಡ ತಮ್ಮಲ್ಲೊಂದು ಸಚಿವ ಸ್ಥಾನದ ಆಸೆ ಇದೆ ಅನ್ನೋದಾಗಿ ತೋರ್ಪಡಿಸಿದ್ದಾರೆ. ಹಾಗಂತ ಎಲ್ರಿಗೂ ಸಿಗೋದಿಲ್ಲ. ಈಗಲೇ ಇರುವಂತ ಹಿರಿಯ ಸಚಿವರು, ಅದು ಬೇರೆ ಹೈಕಮಾಂಡ್ನಿಂದ ಒಂದು ಸೂಚನೆ ಕೂಡ ಬಂದಿದೆಯಂತೆ, 60ರ ಮೇಲ್ಪಟ್ಟಂತ ಸಚಿವರಿಗೆ ಮನ್ನಣೆ ಕೊಡೋದು ಅಷ್ಟು ಈಸಿ ಅಲ್ಲ ಅಂತ ಹೇಳಿದ್ರೆ ಸಮಂಜಸ ಅಲ್ಲ ಅನ್ನೋದಾಗಿ. ಬಹುಶಃ ಆ ನಿಟ್ಟಿನಲ್ಲಿ ಏನಾದ್ರೂ ಹೊಸದಾಗಿ ಆಯ್ಕೆ ಆಗಿರುವಂತ ಶಾಸಕರಿಗೆ ಏನಾದ್ರೂ ಅವಕಾಶವನ್ನ ಕೊಡ್ತಾರಾ, ಹೊಸ ಯುವಕರಿಗೆ ಅವಕಾಶವನ್ನ ಕೊಡ್ತಾರಾ ನೋಡ್ಬೇಕಿದೆ. ಹಾಗೆ ಸಮುದಾಯವಾರು ಲೆಕ್ಕಾಚಾರದಲ್ಲೂ ಕೂಡ ಒಂದು ಸಚಿವ ಸ್ಥಾನಕ್ಕೆ ಇಬ್ರಿಬ್ರು 3 ಜನರ ಪೈಪೋಟಿ ಇದೆ. ಸೊ ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋದಾಗಿ ನೋಡ್ಬೇಕಿದೆ. ಟೈಟಲ್ ಇದೆ ಟ್ರಬಲ್ ಶೂಟರ್ ಅಂತ, ಬಟ್ ಈ ಸಚಿವ ಸ್ಥಾನದ ಆಯ್ಕೆಯಲ್ಲಿ ಬಂದಿರುವಂತ ಟ್ರಬಲ್ ಅನ್ನ ಹೇಗೆ ಶೂಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಾಯಕತ್ವ ಬದಲಾವಣೆಯಾಗಿದೆ, ಅದರ ಪ್ರಸ್ತಾಪ ಕೂಡ ಆಗಿದೆ, ಅನುಮೋದನೆ ಆಗಿದೆ. ಸಿಎಲ್ಪಿ ಸಭೆ ಕಣ್ಮುಚ್ಚಿ ತೆರೆಯೋದ್ರೊಳಗೆ ಪ್ರಾರಂಭ ಆಯಿತು. 5 ನಿಮಿಷದ ಬ್ರೇಕ್ ಕೂಡ ಈಗ ಕೊಡಲಾಗಿದೆ. ಮುಂದಿರೋದು ದೊಡ್ಡ ಚಾಲೆಂಜ್. ಬಹಳ ಜನ ಶಾಸಕರೇ ಹೇಳಿರೋ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಮುಂದೆ ದೊಡ್ಡ ಚಾಲೆಂಜ್ಗಳು ಇನ್ ಮುಂದೆ ಬರ್ತಾ ಹೋಗುತ್ತೆ ಅಂತ. ಬಟ್ ಇದು ಆರಂಭಿಕ ಹಂತ. ಒಂದೊಳ್ಳೆ ಸಚಿವ ಸಂಪುಟದ ತಯಾರಿ ಆಗಬೇಕಿದೆ, ಸಂಪುಟ ರಚನೆ ಆಗಬೇಕಿದೆ. ಅದರಲ್ಲಿ ಯಾರ್ಯಾರು ಉಳಿದುಕೊಳ್ತಾರೆ ಅಥವಾ ಯಾರ ಸೇರ್ಪಡೆಯಾಗುತ್ತೆ, ಇದರ ಕುತೂಹಲ ಬಹಳ ಇದೆ. ಹಾಗಂತ ಎಲ್ಲಾ ಹಿರಿಯ ಸಚಿವರನ್ನ ಕೈಬಿಟ್ಟು ಬಿಡ್ತಾರಾ? ಇಲ್ಲ, ಅನುಭವಿಗಳ ಅಗತ್ಯ ಇದ್ದೇ ಇದೆ ಸಚಿವ ಸಂಪುಟಕ್ಕೆ. ಹಾಗಾಗಿ ಯಾರ್ಯಾರನ್ನ ಉಳಿಸ್ಕೊಳ್ತಾರೆ, ಯಾರ್ಯಾರಿಗೆ ಕೊಡಲಾಗುತ್ತೆ, ಹೊಸದಾಗಿ ಸಚಿವ ಸಂಪುಟವನ್ನ ಸೇರೋರು ಯಾರು, ಇದು ಈಗ ಈ ಕ್ಷಣಕ್ಕೆ ಇರುವಂತ ಕುತೂಹಲ. ಇನ್ನು ಮಹಿಳಾ ಸಚಿವರಂತ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ. ಅವರೇ ಏನಾದ್ರೂ ಕಂಟಿನ್ಯೂ ಆಗ್ತಾರಾ ಅಥವಾ ಬೇರೆಯವ್ರಿಗೊಂದು ಅವಕಾಶ ಸಿಗುತ್ತಾ, ಸಿಕ್ಕರೆ ಯಾರಿಗೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಇದೀಗ 5 ನಿಮಿಷದ ಬ್ರೇಕ್ ನಲ್ಲಿರುವಂತಹ ಸಿಎಲ್ಪಿ ಸಭೆ ಇನ್ನೇನು 5 ನಿಮಿಷದ ನಂತರದಲ್ಲಿ ಪ್ರಾರಂಭ ಆಗುತ್ತೆ. ಸಂಭವನೀಯರ ಪಟ್ಟಿ ಅಂತೂ ನಾವು ಹೇಳ್ತಾ ಇದ್ವಿ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 4 DCMಗಳನ್ನ ಕೂಡ ಮಾಡುವಂತ ಸಾಧ್ಯತೆಗಳಿದೆ ಅನ್ನೋದಾಗಿ ಎಲ್ಲ ಚರ್ಚೆಗಳಾಗ್ತಾ ಇತ್ತು. ಪ್ರಸನ್ನ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಏನೇನಾಯ್ತು ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ? ನಾವು ಕೆಲವೊಂದು ಡೀಟೇಲ್ಸ್ ಗಳನ್ನ ನೋಡ್ತಾ ಇದ್ವಿ. ಹೆಸರು ಪ್ರಸ್ತಾಪ ಆಗಿರೋದು, ಅನುಮೋದನೆ ಆಗಿರೋದು. 5 ನಿಮಿಷದ ಬ್ರೇಕ್ ಅಂತ ಹೇಳಿದ್ರೆ ಆಫ್ಟರ್ 5 ಮಿನಿಟ್ಸ್ ಏನೇನು ಶೆಡ್ಯೂಲ್ ಆಗಿದೆ, ಏನ್ ಗೊತ್ತಾಗ್ತಾ ಇದೆ ಪ್ರಸನ್ನ? ಒಂದು ಅನಿರೀಕ್ಷಿತ ಪ್ರಸಂಗ ಅಂತ ಹೇಳ್ಬೋದು ಚೈತ್ರ. ಇದು ಯಾವತ್ತೂ ಕೂಡ ಈ ರೀತಿ ಶಾಸಕಾಂಗ ಸಭೆಯಲ್ಲಿ ಒಂದು ನಿರ್ಣಯವನ್ನ ಮಂಡಿಸಿ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿದ ಬಳಿಕ ಸಹಜವಾಗಿ ಯಾರು ಕೂಡ ಎದ್ದು ಬಂದಂತ ಪ್ರಸಂಗ ಸದ್ಯದ ಯಾವ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನಡೆದಿರಲಿಲ್ಲ. ಆದ್ರೆ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಇದೀಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಣಯವನ್ನ ಮಂಡಿಸಿದ್ದಾರೆ. ನಿರ್ಣಯವನ್ನ ಸಿದ್ದರಾಮಯ್ಯನವರು ಮಂಡಿಸಿದ ಬಳಿಕ ಪರಮೇಶ್ವರ್ ಅವರು ಅದನ್ನ ಪಾಸ್ ಮಾಡಿದ್ದಾರೆ, ಅಂದ್ರೆ ಅನುಮೋದಿಸಿದ್ದಾರೆ. ಅದಾದ ಬಳಿಕ ಶಾಸಕರಿಗೆ 5 ನಿಮಿಷದ ಒಂದು ಬ್ರೇಕ್ ಅನ್ನ ಕೊಡಲಾಗಿದೆ.
ಶಾಸಕರಿಗೆ ಉಪಹಾರವನ್ನು ವಿತರಣೆ ಮಾಡಲಾಗಿದೆ. ಶಾಸಕರು ಉಪ್ಪಿಟ್ಟು, ಚೌಚೌಬಾತ್ ಮತ್ತು ಮದ್ದೂರು ವಡೆ ಎರಡನ್ನೂ ಕೂಡ ಸವಿತಿದ್ದಾರೆ. ಇದೀಗ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು 334 ಅಂದ್ರೆ ಸಮ್ಮೇಳನ ಸಭಾಂಗಣದಿಂದ ತಮ್ಮ ಕೊಠಡಿಗೆ ಅಂದ್ರೆ ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ ಮುಖ್ಯಮಂತ್ರಿಗಳ ಕಚೇರಿಯ ಒಳಗಡೆ ತೆರಳಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಅವರ ಜೊತೆಗೆ ಹೋಗಿದ್ದಾರೆ. ಈಗ ಇನ್ನು 5 ನಿಮಿಷದ ಬಳಿಕ ಮತ್ತೆ ಶಾಸಕಾಂಗ ಪಕ್ಷದ ಸಭೆ ಪ್ರಾರಂಭ ಆಗುತ್ತೆ ಅನ್ನುವಂತಹ ವಿವರಗಳನ್ನ ಎಲ್ಲ ಶಾಸಕರಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಆ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನಂತೂ ಕೊಟ್ಟು ಹೊರಗಡೆ ಸಿದ್ದರಾಮಯ್ಯನವರು ತೆರಳಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ರೀತಿಯ ಪ್ರಸಂಗಗಳು ಆದಾಗ ಒಂದು ನಿರ್ಣಯವನ್ನ ಮಂಡಿಸಲಾಗುತ್ತೆ. ಮಂಡಿಸಿದಂತಹ ನಿರ್ಣಯವನ್ನ ಅನುಮೋದಿಸುವಂತಹ ಕೆಲಸವನ್ನ ಇನ್ನೇ ಉಳಿದಂತಹ ನಾಯಕರು ಮಾಡ್ತಾರೆ. ಜೊತೆಗೆ ಉಳಿದಂತಹ ಶಾಸಕರ ಒಪ್ಪಿಗೆಯನ್ನ ಪಡೆಯಲಾಗುತ್ತೆ. ಈಗೂ ಕೂಡ ಆ ಪ್ರಕ್ರಿಯೆಗಳು ಹಾಗೆ ನಡೆದಿದ್ದಾವೆ. ಆದ್ರೆ ಅದರ ಮಧ್ಯೆ ಎಲ್ಲವನ್ನೂ ಕೂಡ ಚಾಲನೆಯನ್ನ ಕೊಟ್ಟು ಸಿದ್ದರಾಮಯ್ಯನವರು ತಾನು ಒಂದು 5 ನಿಮಿಷ ಬರ್ತೀನಿ ಅಂತೇಳಿ ತಮ್ಮ ಹಳೆಯ ಕೊಠಡಿಗೆ ವಾಪಸ್ ತೆರಳಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಗೆ ಸುರ್ಜೇವಾಲಾ ಅವರು ತೆರಳಿರುವಂತದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಕೂಡ ಮತ್ತೆ ವಾಪಸ್ CLP ಸಭೆ ನಡೀತಾ ಇರುವಂತಹ ಸಮ್ಮೇಳನ ಸಭಾಂಗಣಕ್ಕೆ ಬರಬಹುದು. ಎಲ್ಲವೂ ಕೂಡ ಅಂದುಕೊಂಡಂತೆ ಆದ ಪ್ರಕಾರ ಅಥವಾ ಅಂದುಕೊಂಡ ಪ್ರಕಾರ ಆದ್ರೆ ಯಾವುದೇ ರೀತಿಯ ಗೊಂದಲಗಳು ಇರೋದಿಲ್ಲ. ಸಿದ್ದರಾಮಯ್ಯನವರು ಯಾಕೆ ಈಗ ತಮ್ಮ ಕೊಠಡಿಗೆ ಹೋದ್ರು ಅನ್ನುವಂಥದ್ದು ಪ್ರಶ್ನೆ. ಅದರ ಬಗ್ಗೆ ಇನ್ನೂ ಕೂಡ ಒಂದು ಸ್ಪಷ್ಟ ಸಂದೇಶ ಹೊರಗಡೆ ಇರೋರಿಗೆ ಸಿಕ್ಕಿಲ್ಲ. ಯಾವ ಕಾರಣಕ್ಕೋಸ್ಕರ ಈ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿ ಅಥವಾ ರೆಸೊಲ್ಯೂಷನ್ ಅನ್ನ ಮಂಡನೆಯನ್ನ ಮಾಡಿ ಅದು ಪರಮೇಶ್ವರ್ ಅವರು ಪಾಸ್ ಮಾಡಿದ ತಕ್ಷಣ ಸಿದ್ದರಾಮಯ್ಯ ಅವರು ಎದ್ದು ಹೊರಗಡೆ ಹೋಗಿದ್ದಾರೆ ಅನ್ನುವಂತ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಆದ್ರೆ ಒಂದಂತೂ ಸತ್ಯ, ಶಾಸಕಾಂಗ ಸಭೆಯ ಬಗ್ಗೆ ಎಲ್ಲ ಶಾಸಕರಿಗೂ ಕೂಡ ಎಷ್ಟು ನಿರೀಕ್ಷೆಗಳಿತ್ತು ಅಥವಾ ಒಂದಷ್ಟು ಕುತೂಹಲಗಳಿತ್ತು ಅದಿನ್ನೂ ಪ್ರಾರಂಭ ಆಗಿಲ್ಲ. ಅಂದ್ರೆ ಸಿದ್ದರಾಮಯ್ಯ ಅವರು ತಮ್ಮ ವಿವರವಾದಂತಹ ಮಾತುಗಳನ್ನ ಇನ್ನೂ ಕೂಡ CLP ಸಭೆಯಲ್ಲಿ ಮಾತನಾಡಿಲ್ಲ. ಸಂಪೂರ್ಣವಾದಂತಹ ಕಾರಣಗಳನ್ನ ಕೊಟ್ಟಿಲ್ಲ. ಯಾವ ಕಾರಣಕ್ಕೋಸ್ಕರ ತಾನು ರಾಜೀನಾಮೆಯನ್ನ ಕೊಡಬೇಕಾಯ್ತು ಅನ್ನುವಂತಹ ಪ್ರಸಂಗದ ಬಗ್ಗೆ ಸಿದ್ದರಾಮಯ್ಯ ಅವರು ವಿವರಣೆಯನ್ನ ಕೊಟ್ಟಿಲ್ಲ. ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಅವರು ಕೂಡ ಮಾತನಾಡಬೇಕಾಗಿತ್ತು, ಅವರು ಕೂಡ ಇನ್ನೂ ಮಾತನಾಡಿಲ್ಲ. ಶಾಸಕಾಂಗ ಸಭೆ ಪ್ರಾರಂಭ ಆಗೋದಕ್ಕೆ ಸುಮಾರು 1 ತಾಸು ವಿಳಂಬ ಆಯಿತು. 4 ಗಂಟೆಗೆ ಶುರುವಾಗಬೇಕಾಗಿದ್ದಂತಹ ಶಾಸಕಾಂಗ ಸಭೆ ಸಿದ್ದರಾಮಯ್ಯನವರು 1 ತಾಸು ವಿಳಂಬವಾಗಿ ಬಂದಂತಹ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಬೇರೆ ಬೇರೆ ಶಾಸಕರು ಕೂಡ ಬಂದರು. DK ಶಿವಕುಮಾರ್ ಅವರು ಕೂಡ ವಿಧಾನಸೌಧ 3ನೇ ಮಹಡಿಯ CLP ಸಭೆಯ ಪಕ್ಕದಲ್ಲೇ ಅವರ ಕಚೇರಿ ಇರುವಂತದ್ದು. ಅಲ್ಲಿ ಅಜ್ಜಯ್ಯನ ಪೂಜೆ ಮಾಡಿ ಅವರು ಶಾಸಕಾಂಗ ಪಕ್ಷದ ಸಭೆಯ ಒಳಗಡೆ ಬರ್ತಾರೆ. ಅಲ್ಲಿ ಕುಳಿತಂತಹ ಎಲ್ಲ ಶಾಸಕರಿಗೂ ಕೂಡ DK ಶಿವಕುಮಾರ್ ಅವರು ಹಸ್ತಲಾಘವನ್ನ ಅವರು ಕುಳಿತಲ್ಲೇ ಹೋಗಿ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾಗಿ ಒಂದು 10-12 ನಿಮಿಷಗಳು ಕಳೆದಿತ್ತು. ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಬರ್ತಾರೆ. ಸಿದ್ದರಾಮಯ್ಯನವರು ಬಂದ ತಕ್ಷಣವೇ ಸ್ವಾಗತವನ್ನ ಕೋರುವಂತಹ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. CLP ಕಾರ್ಯದರ್ಶಿಯಾಗಿದ್ದಂತಹ ಅಲ್ಲಂಪ್ರಭು ಪಾಟೀಲ್ ಅವರು ಸ್ವಾಗತವನ್ನ ಎಲ್ಲ ಶಾಸಕರಿಗೂ ಕೂಡ ಕೋರಿದ ಬಳಿಕ ಹಾಜರಾತಿ ಪ್ರಕ್ರಿಯೆಗಳು ಕೂಡ ಮುಗಿದಿತ್ತು. ಅದಾದ ತಕ್ಷಣವೇ ಸಿದ್ದರಾಮಯ್ಯನವರು ಈ ಒಂದು ನಿರ್ಣಯವನ್ನ ಮಂಡಿಸ್ತಾರೆ. ತಾನು ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದೀನಿ, ಮುಂದಿನ ಪ್ರಕ್ರಿಯೆಯ ಭಾಗವಾಗಿ ನಾನು ಹೊಸ ನಿರ್ಣಯವನ್ನ ಮಂಡಿಸ್ತೀನಿ ಅಂತ ಹೇಳಿ ಆ ಒಂದು ನಿರ್ಣಯವನ್ನ ಮಂಡಿಸಿದ್ದಾರೆ. ಮಂಡಿಸಿದ ಬಳಿಕ ಪರಮೇಶ್ವರ್ ಅವರು ಅದನ್ನ ಪಾಸ್ ಮಾಡಿದ್ದಾರೆ. ಅದಾದ ತಕ್ಷಣವೇ ಒಂದು 5 ನಿಮಿಷಗಳ ಬ್ರೇಕ್ ಅನ್ನ ಕೊಡಲಾಗಿದೆ. ಶಾಸಕರಿಗೆ ಉಪಹಾರವನ್ನ ವಿತರಣೆ ಮಾಡಲಾಗಿದೆ. ಶಾಸಕರು ಉಪಹಾರ ಸವಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಮತ್ತೆ ಸಿದ್ದರಾಮಯ್ಯನವರು ಬರಬೇಕಾಗಿದೆ. ಸಿದ್ದರಾಮಯ್ಯನವರು ಬಂದ ಬಳಿಕ ಶಾಸಕಾಂಗ ಪಕ್ಷದ ಸಭೆ ಹಾಗೆ ಮುಂದುವರಿಯುತ್ತೆ. ಯಾಕೆಂದ್ರೆ ಇದೊಂದು ಬಿಟ್ವೀನ್ ದ ಟೈಮ್ ಏನಾಗಿದೆ ಅನ್ನುವಂಥದ್ರ ಮಾಹಿತಿ ಇನ್ನಷ್ಟೇ ಬರಬೇಕು. ನಮಗೆ ಯಾವ ಖಚಿತವಾದಂತಹ ಮಾಹಿತಿ ಕೂಡ ಸದ್ಯಕ್ಕಂತೂ ಇಲ್ಲ. ಆದ್ರೆ ಈ ಎಲ್ಲ ಪ್ರಸಂಗಗಳನ್ನ ಗಮನಿಸಿದ್ರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನು ಗೊಂದಲಗಳಾಗಬೇಕು ಅಂತ ಆಗಬಾರ್ದು ಅಂತ ಕಾಂಗ್ರೆಸ್ ಹೈಕಮಾಂಡ್ ಬಯಸಿತ್ತು. ಆ ರೀತಿ ನಿರಾಳವಾಗಿ ಮುಂದುವರಿಸುವಂತ ಜವಾಬ್ದಾರಿಯನ್ನ ಸುರ್ಜೇವಾಲಾ ಅವರಿಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಸ್ವಲ್ಪ ತಡ ಆದ್ರೂ ಅವರು ಕಾವೇರಿ ನಿವಾಸದಿಂದ ಇನ್ನೂ ಕೂಡ ಹೊರಟಿರಲಿಲ್ಲ. ಆಗ್ಲೇನೆ ವಿಧಾನಸೌಧದ ಕೆಳಭಾಗಕ್ಕೆ ಹೋಗಿ ಸಿದ್ದರಾಮಯ್ಯನವರಿಗೋಸ್ಕರ ಕಾಯ್ತಾ ನಿಂತಿದ್ರು. ಅಂದ್ರೆ ಸಿದ್ದರಾಮಯ್ಯನವರು ಬಂದ ತಕ್ಷಣ ಅವ್ರನ್ನ ರಿಸೀವ್ ಮಾಡಿಕೊಂಡು ಶಾಸಕಾಂಗ ಪಕ್ಷದ ಸಭೆಗೆ ಅವ್ರನ್ನ ಕರೆತಂತದ್ದು ಇದೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಮೇಲ್ಗಡೆ ಅವರ ಸಮ್ಮೇಳನ ಸಭಾಂಗಣದ ಬಳಿ ಬಂದ ಬಳಿಕವೂ ಕೂಡ ಸಿದ್ದರಾಮಯ್ಯನವರಿಗೆ ಕಿವಿಯಲ್ಲಿ ಒಂದಷ್ಟು ಮಾಹಿತಿಯನ್ನ ಸುರ್ಜೇವಾಲಾ ಅವರು ಹಂಚಿಕೊಂಡಿದ್ದಾರೆ. ಅದಾದ ಬಳಿಕ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆಯ ಒಳಗಡೆ ತೆರಳುತ್ತಾರೆ. ಅಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆದಿದ್ದಾವೆ. ಈಗ ಇರುವಂತಹ ಕುತೂಹಲ, ಈಗ ಇರುವಂತಹ ಪ್ರಶ್ನೆ, ಈ ಒಂದು ಬ್ರೇಕ್ ನ ಬಳಿಕ ಏನ್ ನಡೆಯುತ್ತೆ ಅನ್ನುವಂಥದ್ದು. ಸಿದ್ದರಾಮಯ್ಯನವರು ಬಂದಂತಹ ರೀತಿ ನಮಗೂ ಕೂಡ ಅವರು ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಮೆಸೇಜ್ ಅನ್ನ ಕೊಟ್ಟೋದ್ರು, ಇಲ್ಲ ನಾನು ವಾಪಸ್ ಬಂದು ನಿಮ್ಗೆಲ್ರಿಗೂ ಕೂಡ ಮಾತನಾಡ್ತೀನಿ ಅಂತ ಹೇಳಿ. ಅಂದ್ರೆ ಸಿದ್ದರಾಮಯ್ಯನವರು ರಿಲ್ಯಾಕ್ಸ್ ಆಗಿದ್ದಾರೆ. ಅವರ ನಿರಾಳತೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಅಥವಾ ಅವರ ನಿರ್ಧಾರದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಅನ್ನುವಂಥದ್ದನ್ನ ನೇರವಾಗಿ ಮಾಧ್ಯಮಗಳಿಗೆ ಕನ್ವೆ ಮಾಡುವಂತ ಕೆಲಸವನ್ನ ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದ್ರೆ ಈ ಬ್ರೇಕ್ ನ ಬಳಿಕ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನ್ ಮೆಸೇಜ್ ಅನ್ನ ಎಲ್ಲ ನಾಯಕರು ಕೂಡ ಕೊಡ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಿದ್ದರಾಮಯ್ಯ ಏನ್
ಏನ್ ಮಾತನಾಡ್ತಾರೆ, ಏನ್ ಚರ್ಚೆಯನ್ನ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಮುಂದಿನ ನೂತನ ಶಾಸಕಾಂಗ ಪಕ್ಷದ ನಾಯಕ, ಅವ್ರು ಏನ್ ಪ್ರಸ್ತಾಪವನ್ನ ಮಾಡ್ತಾರೆ, ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಏನ್ ಮೆಸೇಜ್ ಅನ್ನ ಕೊಡ್ತಾರೆ, ಇದೆಲ್ಲವೂ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸದ್ಯಕ್ಕೆ ನಾವು ಅಂದುಕೊಂಡಿರೋ ಮಟ್ಟಿಗೆ, ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸದ್ಯಕ್ಕಂತೂ ಗೊಂದಲ ಇಲ್ಲ. ಅದು ತಾತ್ಕಾಲಿಕವೂ ಆಗಿರಬಹುದು. ಸದ್ಯಕ್ಕಂತೂ ಗೊಂದಲಗಳಿಲ್ಲದೇನೆ ಒಂದು ಬ್ರೇಕ್ ಅಂತೂ ಖಂಡಿತವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ ಈ ರೀತಿಯ ಶಾಸಕಾಂಗ ಪಕ್ಷದ ಸಭೆಗಳು ನಡೆದಾಗ, ಒಂದು ಚುನಾವಣಾ ಪ್ರಕ್ರಿಯೆಗಳು ನಡೆದಂತಹ ಸಂದರ್ಭದಲ್ಲಿ ಈ ರೀತಿ ಶಾಸಕರಿಗೆ ಸ್ವಲ್ಪ ಸಮಯಾವಕಾಶವನ್ನ ಕೊಟ್ಟದ್ದಿದೆ. ಹಿಂದೆ ಸಿದ್ದರಾಮಯ್ಯನವರ ಆಯ್ಕೆಯ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಶಾಂಗ್ರಿಲಾ ಹೋಟೆಲ್ ಅಲ್ಲಿ ನಡೆದಿತ್ತು. ಆ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಶಾಸಕರಿಗೆ ಅವರ ಯಾರು ಆಯ್ಕೆ ಮಾಡೋದಕ್ಕೆ ಬಯಸ್ತಾರೆ ಅವರ ಹೆಸರನ್ನ ಉಲ್ಲೇಖ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಒಂದು ಬ್ರೇಕ್ ಅನ್ನ ಎಲ್ಲ ಶಾಸಕಾಂಗ ಪಕ್ಷದ ಸದಸ್ಯರಿಗೆ ನೀಡಲಾಗಿತ್ತು. ಆದ್ರೆ ಇವತ್ತು ಆ ರೀತಿಯ ಆಯ್ಕೆಯ ಪ್ರಕ್ರಿಯೆಗಳಿಲ್ಲ. ಒಂದು ಸಿಂಗಲ್ ಲೈನ್ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಆ ಸಿಂಗಲ್ ಲೈನ್ ನಿರ್ಣಯವನ್ನ ಎಲ್ಲ ಶಾಸಕರು ಕೂಡ ಸದ್ಯಕ್ಕೆ ಒಪ್ಕೊಂಡಿದ್ದಾರೆ. ಇನ್ನುಳಿದಂತಹ ಪ್ರಕ್ರಿಯೆಗಳು ಮುಂದೆ ಚಾಲನೆ ಕೊಡಬೇಕಾಗಿದೆ. ಹೀಗಾಗಿ ಇನ್ನು 5 ನಿಮಿಷನೋ 10 ನಿಮಿಷನೋ ರೈಟ್ ಪ್ರಸನ್ನ